ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಐತಿ ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ವಿಡಿಯೋ. ಸೊ ನೋಡುವಂತೀರಿ ಈ ವಿಡಿಯೋದಾಗ ನಮ್ಮ ಆ್ಯನಿವರ್ಸರಿ ನನ್ನ ಹಸ್ಬೆಂಡಿಗೆ ಹೆಂಗೆ ಸರ್ಪ್ರೈಸ್ ಕೊಟ್ಟೆ, ಏನೆಲ್ಲ ಮಾಡಿದ್ನಿ ಅಂಥೇಳಿ. ಅದಾದಮೇಲೆ ನೋಡ್ರಿ, ಆ್ಯಕ್ಚುಲಿ ಆ್ಯನಿವರ್ಸರಿ ಅಷ್ಟೇ ಅಲ್ಲ, ಇದ್ರಾಗ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂದ್ರೆ ನನ್ನ ಫ್ರೆಂಡ್ ಪೂಜಾ ನಂಗೆ ಏನು ಗಿಫ್ಟ್ ಕೊಟ್ಟಲು ಅದನ್ನು ಐತಿ. ಆಮೇಲೆ ಇದೆಲ್ಲ ಸೆಲೆಬ್ರೇಷನ್ ಆಮೇಲೆ ಗಿಫ್ಟ್ ಓಪನಿಂಗ್ಗಿಂತ ಮುಂಚೆನ ನಮ್ಮ ಕಾಕಿ ಆಮೇಲೆ ನಮ್ಮ ತಂಗಿಗಳು ಏನು ಬಂದಿದ್ರಲ್ಲ ಅವ್ರು ವಾಪಸ್ ಊರಿಗೆ ಹೋದ್ರೆ ಅದನ್ನು ಇದ್ರಾಗ ಇನ್ಕ್ಲೂಡ್ ಮಾಡೇನಿ. ಬರ್ರಿ ವ್ಲಾಗ್ ನೋಡ್ಕೊಂಬರು ನಾನು. ಈಗ ನೋಡ್ರಿ ನಮ್ಮ ಕಾಕಿ ಮತ್ತು ಸಮ್ಮು ಅದು ಊರಿಗೆ ಹೊಂಟಾರೆ. ಇದು ಪ್ರ್ಯಾಂಕ್ ಅಲ್ಲ ಅಂತಂದ್ರೆ ನಮ್ಮ ತಂಗಿಗೆ ಹೇಳತ್ತಿದ್ವಿ ನಾವು. ಸೊ ಫೈನಲಿ ಅವರು ಊರಿಗೆ ಹೊಂಟ್ರೆ. ಊರಿಂದ ಬರುವಾಗ ಎಲ್ಲರಿಗೂ ಖುಷಿ ಇರ್ತೈತೆ ನೋಡ್ರಿ, ಬಟ್ ಹೋಗ್ಬೇಕಾದ್ರೆ ಆಫ್ಕೋರ್ಸ್ ಸ್ವಲ್ಪ ಬೇಜಾರು ಆಗೋದನ್ನಲ್ಲ. ಬಟ್ ಆಕಿದ್ದು ಸ್ಕೂಲದ್ದು ಇತ್ತು, ಹಾಗಾಗಿ ಊರಿಗೆ ಹೋದ್ರು ನೋಡ್ರಿ. ಇನ್ನು ನೆಕ್ಸ್ಟ್ ಡೇ ಇನ್ನಿಬ್ಬರು ತಂಗಿಗಳ್ನು ಹೋಗ್ಕಾರ. ನಮ್ಮ ತಂಗಿ ಫ್ರೆಂಡನ್ನು ಹೋಗ್ಬೇಕು ಈ ವಿಡಿಯೋದಾಗ ಸ್ವಲ್ಪ ನಿಮಗೆ ಕಾಣಿಸಿದ್ಲು. ಸೊ ಅದ ನೋಡ್ರಿ ಈಗ ಫೈನಲಿ ಹೊಂಟಾರ. ಇವ್ರನ್ನ ಬಿಡಕ್ಕೆ ನಾನು ಹೋಗ್ತೇನೆ ಇವ್ರ ಜೋಡಿ. ಲೆಟ್ಸ್ ಗೋ. Bye. ಬಾಯ್ ಬಾಯ್. ತೆಳಗೆ ಬರೋದಕ್ಕೆ ನೋಡ್ರಿ ಇಲ್ಲೇ ವಾಚ್ಮೆನ್ ಅವ್ರ ಬಾಪು ಇತ್ತು. ಸೊ ಅದನ್ನ ಸ್ವಲ್ಪ ಎತ್ಕೊಂಡು ಬಾಯ್ ಮಾಡಿ ಈಗ ಮೆಟ್ರೋ ಸ್ಟೇಷನ್ ಕಡೆ ನನ್ನ ಹಸ್ಬೆಂಡ್ ಬಿಡಾಕೆ ಬಂದಾರ. ಈಗ ನೋಡ್ರಿ ಇವ್ರನ್ನ ಬಿಡಾಕೆ ನಾನು ಹೋಗ್ತೇನೆ. ಈಗ ಅವ್ರ ಬಸ್ ಇರೋದು ಆ್ಯಕ್ಚುಲಿ ರಾಜಾಜಿನಗರ್ ಮೆಟ್ರೋ ಸ್ಟೇಷನಿಂದ. ಸೊ ಹೋಗೋಣಂತ. ಮೆಟ್ರೋ ಸ್ಟೇಷನ್ ತೆಳಗೆ ಅಲ್ಲೇ ಪಡ್ಡು ಪಾಯಿಂಟ್ ಆಮೇಲೆ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಐತಿ. ಸೊ ಹಂಗಾಗಿ ನೋಡ್ರಿ ಇಡ್ಲಿ ಮತ್ತು ಪಡ್ಡದು ತಿನ್ನಾಕತ್ತೇವಿ. ಫೈನಲಿ ನೋಡ್ರಿ ಇವ್ರು ಬೆಂಗಳೂರಿಂದ ವಾಪಸ್ ಹೊಂಟ್ರೆ. ಸೊ ಇವ್ರು ಬಿಡಾಕೆ ಬಂದೇವಿ ಈಗ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಒಳಗೆ ಕೂತೇವಿ. ಇಲ್ಲೇ ಪಡ್ಡ ಇಡ್ಲಿ ಅದು ಹಿಂದೆ ಈಗ ಬಸ್ಸಿಗೆ ವೇಟ್ ಮಾಡತ್ತೇವೆ ನೋಡ್ರಿ. ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಬೆಂಗಳೂರು? ಏಕ್ ನಂಬರ್. ಪ್ರ್ಯಾಂಕ್ ಅನ್ಕೊಂತ ನೋಡ್ರಿ ಫೈನಲಿ ಇವತ್ತು ಹೊಂಟ್ರು. ಇನ್ನು ಇಬ್ಬರು ನಮ್ಮ ತಂಗಿಗಳು ಮನ್ಯಾಗದಾರ. ಅವ್ರು ನಾಳೆ ಹೋಗ್ತಾರ ಹೈದ್ರಾಬಾದಿಗೆ, ಇವ್ರು ಇವತ್ತು ಬೆಂಗಳೂರು ಹೊಂಟಾರ. ನಾವು ನಾಳೆ ಅವರು ಮತ್ತೆ ಇನ್ನೊಂದು 8 ದಿನ ಬಿಟ್ಟು ಇವ್ರು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ಮೇಲೆ ಬಸ್ ಬಂತು ನೋಡ್ರಿ. ಇನ್ನೇನು ಅವ್ರಿಗೆ ಬಸ್ ಹತ್ತಿಸಿ ನಾನು ಮನೆಗೆ ನೋಡಿದ್ರಿ ನೀವು. ಕಾಕಿಯದು ಊರಿಗೆ ಹೋದ್ರೆ ಇವತ್ತು ಸೃಷ್ಟಿ ಮತ್ತು ಗೌರಿ ಊರಿಗೆ ಹೊಂಟಾರೆ. ಮತ್ತು ಇವತ್ತು ಇವ್ರನ್ನ ಡ್ರಾಪ್ ಮಾಡಕ್ಕೆ ಹೊಂಟೇವಿ. ಆತಿನ್ನ ನಾಳಿಂದ ಯಾರನ್ನ ಡ್ರಾಪ್ ಇಲ್ಲ, ಎಲ್ಲರೂ ಊರಿಗೆ ಹೋದ್ರು ನೋಡ್ರಿ. ಇನ್ನು ಮತ್ತು ಮನೆ ಖಾಲಿ ಆಕೈತಿ. ಸೃಷ್ಟಿ ಇಲ್ಲಿಂದ ಸೌದತ್ತಿ ಹೊಂಟಿಲ್ಲ, ಹಾಗಾಗಿ ಖುಷಿ ಅದಾಳಿಲ್ಲ, ಡಿಪ್ರೆಷನ್ಗೆ ಹೋಗಿದ್ಲಕ್ಕಿ. ಆಕೆ ಹೈದ್ರಾಬಾದಕ್ಕೆ ಹೊಂಟಾಳೆ. ಈಗ ಇವ್ರಿಗೆ ಹೋಗಿ ಈಗ ಬೆನ್ನಿಗಾನಹಳ್ಳಿ ಸ್ಟಾಪಿಗೆ ಬಿಟ್ಟು ಬರೋದಂತ. ಗಾಯ್ಸ್ ನೋಡ್ರಿ ಇಲ್ಲಿ ಬ್ಯಾಗ್ಸ್. ಬಾಯ್ ಜನಿಷಾ. ಫುಲ್ ಗಾಳಿ ಗಾಯ್ಸ್. ನಾವೀಗ ಮೆಟ್ರೋ ಸ್ಟೇಷನ್ ಕಡೆ ಬಂದಿದ್ದೇವೆ ಇವ್ರನ್ನ ಬಿಡಾಕ. ಬಾಯ್ ಬಾಯ್. 2 hours later. ಹಾಯ್ ಎಲ್ಲರಿಗೂ. ನೋಡಿದ್ರಿ ನೀವು ಹೋದ ವಿಡಿಯೋದಾಗ ನಮ್ಮ ತಂಗಿಗಳೆಲ್ಲ ಬಂದಿದ್ದು. ಆಮೇಲೆ ಹೊಳಿಗೆ ಹೋಗಿನೂ ಆತ. ಇವತ್ತು ನೋಡ್ರಿ ಅವ್ರನ್ನ ನಾವು ಕಳಿಸ್ ಬಂದ್ವಿ. ನಿನ್ನೆದು ನಮ್ಮ ಆಂಟಿ ಹೋದ್ರೆ, ಇವತ್ತು ನಮ್ಮ ತಂಗಿಗಳ್ನದು ಕಳಿಸ್ ಬಂದ್ವಿ. ಬಂದು ಊಟ ಅದು ಮಾಡಿ ಈಗ ನೋಡ್ರಿ ಏನಂದ್ರೆ ವಿಡಿಯೋ ನಿಮ್ಗೆ ಗೊತ್ತೈತಿ ಈ ಸತಿ ಬಡ್ಡೆ ಹೆಂಗೆ ಆತು ನಂದು, ಆಮೇಲೆ ಎಷ್ಟೊಂದು ಗಿಫ್ಟ್ಸ್ ಬಂದು ಅಂಥೇಳಿ. ಬಡ್ಡೆ ಗಿಫ್ಟ್ಸಿಗೆ ಇನ್ನೊಂದು ಆ್ಯಡ್ ಆನ್ ಇದೆ. ನನ್ನ ಕ್ಲೋಸ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಆಕಿ ಪೂಜಾ ಅಂಥೇಳಿ ಅಕ್ಕಿ ಕಳ್ಸಾಳಿದ್ದಾನೆ. ಆ್ಯಕ್ಚುಲಿ ಬಡ್ಡೆ ದಿನಾನ ಬರ್ಬೇಕಂತ ಹೇಳಿ ಅಕ್ಕಿ ಬುಕ್ ಮಾಡಿದ್ಲು, ಬಟ್ ಅವತ್ತು ಬಂದಿಲ್ಲ ಅದು. ಸೊ ಡಿಲೇ ಆಯ್ತು. ಸೊ ಗಿಫ್ಟ್ ಅನ್ಬಾಕ್ಸ್ ಮಾಡೋಣ ಅಂತ ನಾನು ಎಕ್ಸೈಟೆಡ್ ಆಗೀನಿ. ಅಂದರೆ ಆಮೇಲೆ ಈ ಸತಿ ಅಂತೂ ನನಗೆ ರಿಯಲಿ ಭಾಳ ಗಿಫ್ಟ್ಸ್ ಬಂದು, ಸರ್ಪ್ರೈಸ್ ಗಿಫ್ಟ್ಸ್ನ ಮತ್ತೆಲ್ಲನೂ. ಸೊ ಇದು ಸರ್ಪ್ರೈಸ್ ಗಿಫ್ಟ್ ಏನೈತೆ ಅಂತ ಹೇಳಿ ನಿಮಗೂ ತೋರಿಸ್ತೇನಂತ. ನಿಮಗೂ ಹಿಂಗೆ ಬರ್ಡೇ ಗಿಫ್ಟ್ ಭಾಳ ಬಂದರೆ ಹೆಂಗೆ ಅನಿಸ್ತೈತಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೋಡ್ರಿ ಗಿಫ್ಟ್ ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡೋಣ ಇದ್ರೊಳಗೆ ಏನೈತೆ ಅಂತ ಹೇಳಿ. ಭಾಳ ಗಿಫ್ಟ್ ಬಂದ ಈ ಸತಿ ಸರ್ಪ್ರೈಸ್. ಇದ್ರೊಳಗೆ ಚೆಕ್ ಮಾಡ್ತೇನೆ ಈಗ.
ಗಿಫ್ಟ್ ಓಪನ್ ಮಾಡೋಣ ತಡ್ರಿ. ಈಗ ಏನೈತೆನ ಬಟ್ ಅಜಿಯೋದಾಗಿಂದ ಐತಿದೆ. ಪಾಲ್ಮೋನಾಸ್ ಜ್ಯುವೆಲ್ರಿ ಇರಬೇಕಿದೆ. ನೋಡ್ಬೋದು ನೀವು, ಪಾಲ್ಮೋನಾಸ್ದಾಗಿಂದ ಜ್ಯುವೆಲ್ರಿ ಇದೆ. ಇದು ಬ್ರಾಸ್ಲೆಟು ಸರಾನು ಏನು ಗೊತ್ತಿಲ್ಲ, ಬಟ್ ಹಿಂಗೆ ನೋಡ್ರಿ ಹಿಂಗೆ ಕುಷನ್ ಒಳಗೆ ಇಟ್ಕೊಟ್ಟಾರ. ಅದನ್ನು ಚಲೋದ ಗಿಫ್ಟ್ ಆರ್ಡ್ರ್ ಮಾಡ್ಯಾಳಿಕಿ. ಈಗ ಯಾಕೆ ಇಷ್ಟು ಎವ್ರಿ ಟೈಮ್ ಎಫರ್ಟ್ ಹಾಕ್ತಾಳೋ ಗೊತ್ತಿಲ್ಲ, ಬಟ್ ವರ್ಷ ನೋಡ್ರಿ ಹಿಂಗೆ ಎಫರ್ಟ್ ಹಾಕಿ ಚಲೋ ಗಿಫ್ಟ್ ಆರ್ಡ್ರ್ ಮಾಡ್ತಾಳೆ. ಇದನ್ನು ನೋಡ್ರಿ ಹಿಂಗೆ ಡಬಲ್ ಲೇಯರ್ಡ್ ಬ್ರೇಸ್ಲೆಟ್ ಪಾಲ್ಮೋನಾಸ್ದು. ಇದೇನಪ್ಪ ಅಂತಂದ್ರೆ ಏನಂದ್ರೆ ಇದು ಈಚ್ ಪಾಲ್ಮೋನಾಸ್ ಪೀಸ್ ಇಸ್ ಮೇಡ್ ಫ್ರಮ್ ಪ್ರೀಮಿಯಂ ಬೇಸ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಫಿನಿಶ್ಡ್ ವಿತ್ 18 ಕ್ಯಾರೆಟ್ ಗೋಲ್ಡ್. ನೋಡ್ರಿ ಇದು ಗಿಫ್ಟ್ ಪಾಲ್ಮೋನಾಸ್ ಜ್ಯುವೆಲ್ರಿ ಮಸ್ತ್ ಐತಿದ ಬ್ರೇಸ್ಲೆಟ್. ಆಕೆ ಯಾವಾಗೂ ನೋಡ್ರಿ ಹಿಂಗೆ ಯೂನಿಕ್ ಒಟ್ಟು ಏನಾರ ಒಂದು ಗಿಫ್ಟ್ ರೆಡಿ ಇಟ್ಟಿರ್ತಾಳೆ. ಎವ್ರಿ ಟೈಮ್ ವರ್ಷ ಒಟ್ಟು ಹಿಂಗೆ ಏನಾರ ಒಂದು ರೆಡಿ ಬಿಟ್ಟಿರ್ತಾಳೆ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್. ಈ ಸತಿ ಹಿಂಗೆ ಪಾಲ್ಮೋನಾಸ್ ನಂಗೆ ಆ್ಯಕ್ಚುಲಿ ಪಾಲ್ಮೋನಾಸ್ ಹಿಂಗೆ ಬ್ರ್ಯಾಂಡ್ ಐತೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಸೊ ಈಗ ನೋಡಿದ ಮೇಲೆ ಹಿಂಗೆ ಜ್ಯುವೆಲ್ರಿ ಐತೆ ಅನ್ನೋದು ಗೊತ್ತಾಯ್ತು. ಮತ್ತು ಮಸ್ತ್ ಐತೆ ನೋಡ್ರಿ. ಇದು ಹಿಂಗೆ 2 ಎಳಿದೈತಿ ಬ್ರೇಸ್ಲೆಟ್, ಚಲೋ ಐತಿ. ಆಕಿಗೆ ಥ್ಯಾಂಕ್ ಯು ಹೇಳೋಕ್ಕಿಂತ ಆಕಿಗೆ ಬೈಬೇಕು, ಯಾಕೆಂದ್ರೆ ಸುಮ್ಮ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಅದು ಆಕಿ ಕೊಡ್ತಾಳೆ. ಇನ್ನು ಆಕಿಗೆ ಒಂದು ಚಲೋ ಗಿಫ್ಟ್ ಕೊಡ್ಬೇಕು ನೋಡ್ರಿ. ಸೊ ಚಲೋ ಗಿಫ್ಟನ್ನ ಕೊಟ್ಟಾಳೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ನ ಅನ್ಬೋದು. ಯಾಕಪ್ಪ ಅಂದರೆ ನಮ್ಮ ಸ್ಪೆಷಲ್ ಡೇ ಇದು. ಇಟ್ಸ್ ಅವರ್ ವೆಡ್ಡಿಂಗ್ ಆ್ಯನಿವರ್ಸರಿ ಡೇ. ಸೊ ನೋಡಿರಿ, ಹ್ಯಾಪಿಲಿ 4 ಇಯರ್ಸ್ ನಾವು ಕಂಪ್ಲೀಟ್ ಮಾಡಿದ್ವಿ ಇವತ್ತಿಗೆ. ಭಾಳ ಖುಷಿ ಅನ್ನಿಸ್ತೈತಿ, ಯಾಕಂದ್ರೆ ಎವ್ರಿ ಡೇ ಡಿಫ್ರೆಂಟ್ ಇರ್ತೈತಿ. ಖುಷಿಯಿಂದ ಇರ್ತೇವೆ, ಒಮ್ಮೊಮ್ಮೆ ಜಗಳ ಆಡ್ತೇವೆ, ಒಮ್ಮೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ. ಸೊ ಎಲ್ಲನೂ ಮಿಕ್ಸ್ಡ್ ಫೀಲಿಂಗ್ಸ್, ಬಟ್ ಮೋರ್ ದೆನ್ ದ್ಯಾಟ್ ಹ್ಯಾಪಿ ಫೀಲಿಂಗ್ನ ಭಾಳ ಐತಿ. ನೀವೇ ನೋಡಿರ್ಬೋದು ನಮ್ಮ ವ್ಲಾಗ್ಸ್ ಒಳಗೆ. ಭಾಳ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಇರ್ತೀವಿ, ಇವಾಗ ಖುಷಿಯಿಂದ ಅದೇವಿ. ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ನು ಇರಲಿ ನಮ್ಮ ಮೇಲೆ. ಹಂಗೆ ಇವತ್ತೇನಪ್ಪ ಅಂತಂದ್ರೆ ಅವರಂತರೂ ಆಫೀಸ್ಗೆ ಹೋಗಾರ, ಏನೂ ಪ್ಲ್ಯಾನ್ಸ್ ಇಲ್ಲ ಅಂಥೇಳಿನ ಹೇಳಿದ್ರು. ಬಟ್ ಮಧ್ಯಾಹ್ನ ನಂಗೆ ಕಾಲ್ ಮಾಡಿ ಲಂಚ್ ಆಗೋಂಗಿಲ್ಲ, ಹೆಂಗೂ ಆಫೀಸ್ನಾಗ ಅದೇನಿ. ಸೊ ಡಿನ್ನರ್ ಅಟ್ಲೀಸ್ಟ್ ಪ್ಲ್ಯಾನ್ ಮಾಡೋನು, ಯಾವಾರ ಚಲೋ ರೆಸ್ಟೋರೆಂಟ್ ನೋಡಿಡ ಅಂತಂದ್ರೆ ನಾ ಏನಂದೆ, ನೀವು ಬರ್ರಿ ಮನೆಗೆ ನೋಡಕ್ಕೆ ಬರ್ತೈತಿ ಅಂತ ಹೇಳಿ ಅಷ್ಟಕ್ಕೆ ಮುಗಿಸಿದೆ. ಸೊ ಆಮೇಲೆ ನನಗೆ ತಲೆಗೆ ಏನು ಬಂತಂದ್ರೆ, ನನ್ನ ಬರ್ಡೇಗೆ ಸರ್ಪ್ರೈಸ್ ಅಂತ ಹೇಳಿ ಅವ್ರು ಏನೆಲ್ಲ ಮಾಡಿದ್ರು ನೀವೇ ನೋಡಿರಿ. ಸೊ ಈ ಸತಿ ಏನು ಅನ್ನಿಸ್ತು, ಸೊ ಆ್ಯನಿವರ್ಸರಿಗೆ ನಾನು ಒಂದು ಏನಾರ ಸಣ್ಣ ಸರ್ಪ್ರೈಸ್ ಮಾಡೋನು ಅಂಥೇಳಿ ಏನು ಮಾಡಿದೆ, ಕೇಕ್ ಆರ್ಡ್ರ್ ಮಾಡೀನಿ. ಸೊ ಈಗ ಬಂದೈತದ. ಆಮೇಲೆ ಹೂ ತೊಗೊಂಬಂದೇನಿ. ಹೋಗಿದ್ದೆ ನಾ ಹೊರಗೆ, ಅವರಿಗೆ ಗೊತ್ತಿಲ್ಲಿದ್ದು ಸ್ವಲ್ಪ ಇಲ್ಲೇ ಫ್ಯಾನ್ ಮೇಲೆ ಹಾಕಿ ರೂಮ್ ಒಳಗದು ಡೆಕೋರೇಷನ್ ಮಾಡ್ಬೇಕಂತದೇನಿ. ಬಟ್ ಒಂದು ಸ್ಯಾಡ್ ಥಿಂಗ್ ಏನಂದ್ರೆ, ನಾನು ನೋಡ್ರಿ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂಥೇಳಿ ಬೆಂಟೋ ಕೇಕ್ ಆರ್ಡ್ರ್ ಮಾಡೇನಿ. ಇಬ್ಬರು ಹೆಂಗೂ. ಆಮೇಲೆ ಲಾಸ್ಟ್ ವೀಕನ್ನ ನಾವು 2 ಬರ್ಡೇಸ್ ಮಾಡೇವಿ. ಸೊ ಕೇಕು ರಗಡ್ ತಿಂದೇವಿ, ಅಷ್ಟೇ ಕೇಕ್ ತಿನ್ನುವಂಗಾಗಿಲ್ಲ. ಆಮೇಲೆ ವೇಸ್ಟ್ ಆಗೋದು ಬೇಡ ಅಂಥೇಳಿ ಸಣ್ಣದು ಬೆಂಟೋ ಕೇಕ್ ಅಂಥೇಳಿ ನಾ ಆರ್ಡ್ರ್ ಮಾಡೇನಿ. ಬಟ್ ಬರೋದ್ರೊಳಗೆ ನೋಡ್ರಿ ಅದ್ರ ಮ್ಯಾಲೆ ಬರ್ದಿದ್ದೆಲ್ಲ ಬಿಟ್ಟಾರ ಅವ್ರು. ನನಗೂ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು. ಬಟ್ ಈಗ ನಾ ಹೊಳ್ಳಿ ಅದನ್ನು ರಿಟರ್ನ್ ಮಾಡಿ ಇನ್ನು ಅವ್ರು ತಂದು ಕೊಡೋದ್ರೊಳಗೆ ನನ್ನ ಹಸ್ಬೆಂಡ್ ಆಫೀಸಿಂದ ಮನೆಗೆ ಬಿಡ್ತಾರೆ. ಸೊ ಇರಲಿ ಬಿಡಿ, ಏನಾಗಂಗಿಲ್ಲ ಅಂಥೇಳಿ ಸುಮ್ಮ ಇಟ್ಕೊಂಡೇನು ಅದನ್ನ. ಈಗ ಹೋಪ್ ಹಿ ವಿಲ್ ಎಕ್ಸೆಪ್ಟ್ ಇಟ್. ಏನು ಆಪ್ಷನ್ ಇಲ್ಲ, ಕೇಕ್ ತಂದೇನು ಅಂತ ಹೇಳಾರ ಖುಷಿ ಆಗ್ತಾರೆ ಅವರು. ಸೊ ನಿಮಗೂ ತೋರಿಸ್ತೇನಂತ. ಈಗ ಡೆಕೋರೇಷನ್ ಸ್ವಲ್ಪ ಮಾಡ್ತೀನಿ. ಆ್ಯಕ್ಚುಲಿ ಹಿಂಗೆ ಎವ್ರಿ ಟೈಮ್ ನಾ ಇಲ್ಲಿ ಕುಂತೇನಿಲ್ಲ, ಇಲ್ಲೇ ಸೋಫಾ ಮೇಲೆನ ಮಾಡ್ಬೇಕಂತಿತ್ತು. ಬಟ್ ನಂಗೆ ಏನು ಅನ್ನಿಸ್ತಾ, ನಮ್ಮ ರೂಮ್ ಒಳಗೆ ಪಿಲ್ಲೋ ಅರೇಂಜ್ ಮಾಡಿ ಆಮೇಲೆ ಬೆಡ್ ಮೇಲೆ ರೋಸ್ ಹಾಕಿ ಮಾಡೋನು ಅಂತ ಅನ್ನಿಸ್ತಾ. ಸೊ ಈಗ ಡೆಕೋರೇಷನ್ ಅದು ಮಾಡ್ತೀನಿ. ಅವ್ರು ಹೆಂಗೆ ಸರ್ಪ್ರೈಸ್ ಅನ್ನಿಸ್ತೈತೆ ಅಂತ ಹೇಳಿ ನೋಡೋಣಂತೆ. ಈಗ ನೋಡ್ರಿ, ನಾನು ಸಿಂಪಲಾಗಿ ಡೆಕೋರೇಷನ್ ಮಾಡೀನಿ. ಇಲ್ಲಿ ಬರೀ ಟೇಬಲ್ ಮೇಲೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಅಷ್ಟೇ ಬರ್ದೇನಿ. ಆಮೇಲೆ ಫ್ಯಾನ್ ಮೇಲೆ ರೋಸಸ್ ಹಾಕೀನಿ. ರೂಮ್ ಒಳಗೆ ಸನ್ ಸೆಟಪ್ ಮಾಡೀನಿ, ಅಂದರೆ ಕೇಕ್ ಇಡಕ್ಕೆ ಸನ್ ಲೈಟ್ಸ್ ಅದು ಬಿಟ್ಟೇನಿ. ನಿಮಗೂ ತೋರಿಸ್ತೀನಿ ಅಂತ. ಹೋಪ್ ಹಿ ವಿಲ್ ಬಿ ಸರ್ಪ್ರೈಸ್ಡ್. ಆ್ಯನಿವರ್ಸರಿ ಆ್ಯಕ್ಚುಲಿ ಅವ್ನ ಬರ್ಡೇ ಮಾಡ್ಬೇಕು ಹಿಂಗೆಲ್ಲ. ಬಟ್ ಥಿಂಗ್ ಈಸ್, ಬರ್ಡೇ ಟೈಮ್ನಾಗ ಗಣಪತಿ ಫೆಸ್ಟಿವಲ್ ಊರಿಗದು ಹೋಗಿರ್ತೀವಿ. ನಂಗೆ ಹಿಂಗೆ ಸಪ್ರೇಟಾಗಿ ಸೆಲೆಬ್ರೇಷನ್ ಮಾಡೋಕೆ ಆಗ್ತಿರಂಗಿಲ್ಲಲ್ಲ. ಸೊ ಆ್ಯನಿವರ್ಸರಿನ ನಾನು ಅವ್ನಿಗೆ ಸರ್ಪ್ರೈಸ್ ಮಾಡ್ಬೇಕಂತ ಹೇಳಿ ಡೆಕೋರೇಷನ್ ಅದು ಮಾಡೀನಿ. ಹೋಪ್ ಹಿ ವಿಲ್ ಲೈಕ್ ಇಟ್. ನಿಮಗೂ ತೋರಿಸ್ತೆ ಅಂತ ಹೇಳ್ರಿ. ಇಲ್ಲಿ ನೋಡ್ಬೋದು ನೀವು, ಹ್ಯಾಪಿ ಆ್ಯನಿವರ್ಸರಿ ಅಂಥೇಳಿ ಟೇಬಲ್ ಮೇಲೆ ಹಿಂಗೆ ಇಷ್ಟು ಬರುತ್ತೆ. ಸೈಡ್ ಗುಲಾಬಿ ಅದು ಹಾಕೀನಿ. ಆಮೇಲೆ ಮ್ಯಾಲೆ ಫ್ಯಾನ್ ಮೇಲೆ ರೋಸ್ ಹಾಕೀನಿ. ಸೊ ರೂಮದ್ದು ತೋರಿಸ್ತೆ ಅಂತ ಹೇಳ್ರಿ ನಿಮಗೆ. ಇಲ್ಲಿ ನೋಡ್ಬೋದು, ಹಿಂದಲ್ಲೇ ಸ್ವಲ್ಪ ಲೈಟ್ಸ್ ಹಾಕೀನಿ. ಆಮೇಲೆ ಇಲ್ಲಿ ನಡಕ್ಕೆ ಹಾರ್ಟ್, ಆಮೇಲೆ ಡಾಲ್ಸ್, ಆಮೇಲೆ ನಡಕ್ಕೆ ಕೇಕ್ ಇಡಕ್ಕೆ ಒಂದು ರೌಂಡ್ ಮಾಡೀನಿ. ಆಮೇಲೆ ಲೇಸ್ ಇಟ್ಟೇನಿ, ಬಿಕಾಸ್ ಹಿ ಲೈಕ್ಸ್ ಲೇಸ್. ಸೊ ಇಷ್ಟು ಹಿಂಗಿಟ್ಟು ಸೆಟಪ್ ಮಾಡೀನಿ ನೋಡಿರಿ. ಲೈಟ್ ಆಫ್ ಮಾಡಿ ತೋರಿಸ್ತೇನೆ ನಿಮಗೊಮ್ಮೆ.
ಸೊ ನೋಡಿರಿ, ದಿಸ್ ಈಸ್ ದ ಸೆಟಪ್. ಹೋಪ್ ಯು ವಿಲ್ ಲೈಕ್ ಇಟ್. ಇನ್ನೂ ಕೇಕ್ ಇಟ್ಟಿಲ್ಲ, ಅವು ಬಂದಮೇಲೆ ಕೇಕ್ ಬಾತ್ರೂಮ್ ಅದು ಹೋದಾಗ ಸರ್ಪ್ರೈಸ್ ಆಗಿಲ್ಲ ತಂದಿಡೋಣ ಅಂತ. ಈಗ ಕೇಕ್ ಇಟ್ರೆ ಮತ್ತು ಅದ್ರ ಮೇಲೆ ಏನು ಧೂಳು ಗೀಳು ಬೀಳಬಾರ್ದು. ಲೇಸ್ನು ಈಗ ಜಸ್ಟ್ ಇಟ್ಟೇನಿ ವಿಡಿಯೋ ಸಂಬಂಧ. ಸೊ ಇನ್ನು ತೆಗೆದದನ್ನು ಅವ್ರು ಬರೋ ಟೈಮಿಗೆ ಇಡ್ತೇನಂತ. ಹೆಂಗೆ ಅನ್ನಿಸ್ತು ಅಂತೇಳಿ ಹೇಳ್ರಿ. ಈಗ ನೋಡ್ರಿ, ನನ್ನ ಹಸ್ಬೆಂಡ್ ಬಂದ್ರೆ ಬಟ್ ಎಕ್ಸೈಟ್ಮೆಂಟ್ ಒಳಗೆ ನಾ ವಿಡಿಯೋ ಮರತ್ನಿ. ಅವ್ರ ಮೇಲೆ ಮಸ್ತ್ ಹಂಗೆ ಫ್ಯಾನ್ ಮೇಲಿಂದ ಎಲ್ಲ ಗುಲಾಬಿ ಹೂ ಬಿದ್ದು ನೋಡ್ರಿ. ಬನ್ನಿ guys, welcome to our anniversary celebration. So bento cake cutting. Happy wedding anniversary husband. Wedding anniversary. ತಡಿ ನಾವು ಅಂತ ಫಸ್ಟ್ ಟೈಮ್ ಬೆಂಟೋ ಕೇಕ್ ಆರ್ಡರ್ ಮಾಡಿ ನೋಡ್ರಿ. ಅದ್ರಾಗೂ ಅವ್ರು ಒಂದು ಸ್ವಲ್ಪ ಅದನ್ನು ಕೆಡಿಸ್ಬಿಟ್ಟಿದ್ರು. ಹಾಗಾಗಿ ನಾ 4 ಅಂತ ಹೇಳಿ ಕ್ರ್ಯಾನ್ಬೆರಿಲೇ ಬರ್ದೇನಿ. ರೆಡ್ ವೆಲ್ವೆಟ್ ಕೇಕ್ ಆರ್ಡರ್ ಮಾಡೇನಿ. ಚಲೋ ಐತೆ. ಚಲೋ ಐತಿ, ಕರೆ ಮ್ಯಾಲೆ ಕ್ರೀಮ್ ಭಾಳ ಐತಿ. ಒಳಗಿಂದ ಚಲೋ ಐತಿ ನೋಡ್ರಿ. ಇವ್ರಿಗೆ ಹೆಂಗೆ ಅನ್ನಿಸ್ತು ಸರ್ಪ್ರೈಸ್ ಅಂತ ಹೇಳಿ ಕೇಳೋಣ. ಆನಂದ ಬಾಷ್ಪ ಬರಾಕತ್ತವ. ಅದೇ ಬಾರವಾನಿ ಭಾಳ ಶಾಲೆ. ನಾ ಸರ್ಪ್ರೈಸ್ ಕೊಟ್ಟೆ, ನನಗೆ ಶಾಲೆ ಅನ್ನೋದು ಬಿಟ್ಟು ನಾನೇ ಇವಾಗ ಶಾಲೆ ಅನ್ನತ್ತೇನೆ ನೋಡ್ರಿ. ಸೊ ದಿಸ್ ಈಸ್ ಅವರ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಇವ್ರು ನಂಗೆ ಈಗ ಡಿನ್ನರಿಗೆ ಕರ್ಕೊಂಡು ಹೊಂಟಾರ. ಅದನ್ನು ನಿಮಗೆಲ್ಲ ಅಂತ ಹೇಳಿ ತೋರಿಸ್ತೇನೆ ವಿಡಿಯೋದಾಗ. ಕೇಕ್ ಚಲೋ ಐತಂತ. ಕೇಕ್ ಜೋಡಿ ಸ್ವಲ್ಪ ಲೇಸು ಇಟ್ಟಿನಿದೆ. ಸೊ ಲೇಸು ತಗೋರಿ. ಸ್ವಲ್ಪ ಡಿಫ್ರೆಂಟ್. ನಾ ಈಗ ರೆಡಿ ಆಗೇನಿ ನೋಡ್ರಿ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಿ ಮನ್ಯಾಗ. ನನ್ನ ಹಸ್ಬೆಂಡ್ ಈಗ ಡಿನ್ನರ್ ಕರ್ಕೊಂಡು ಹೊಂಟಾರೆ. ಎಲ್ಲಪ್ಪ ಅಂದ್ರೆ ಪಂಪ್ ಹೌಸಿಗೆ. ಸೊ ನಿಮಗೂ ಅಲ್ಲಿ ಹೆಂಗೆ ಐತಿ ಏನನ್ನೋದು ತೋರಿಸ್ತೇನೆ. ಹೊಸ ಡ್ರೆಸ್ ಹಾಕ್ಕೊಂಡೀನಿ. ಆಮೇಲೆ ನನ್ನ ಹಸ್ಬೆಂಡ್ ಕೊಟ್ಟಿದ್ದು ಹೊಸ ವ್ಯಾನಿಟಿ ಬ್ಯಾಗ್, ನನ್ನ ಫ್ರೆಂಡ್ ಕೊಟ್ಟಿದ್ದು ಹೊಸ ಬ್ರೇಸ್ಲೆಟ್ ಎಲ್ಲ ಹೊಸ ಹೊಸ ಹಾಕೊಂಡು ರೆಡಿ ಆಗೇನಿ ನೋಡಿ. ರೆಡಿಯಾಗಿ ಹೊಂಟೇವೆ ನೋಡ್ರಿ. ಆ್ಯಕ್ಚುಲಿ ಪಂಪ್ ಹೌಸ್ ನಿಯರ್ನೇ ಐತಿ, ಬಟ್ ನಂಗೆ ಕಾರ್ ಒಳಗನ ಹೋಗೋದಿತ್ತು. ಹಂಗಾಗಿ ಇವ್ರಿಗೆ ಹೇಳಿದ್ನಿ ಕಾರ ತಗೋರಿ, ಆಮೇಲೆ ಬೇಕಂದ್ರೆ ಒಂದು ರೌಂಡ್ ಹೋಗಿ ಬರಕ್ಕೆ ಬರ್ತೈತೆ ಅಂತ ಹೇಳಿ. ಸೊ ಆಲ್ರೆಡಿ ಇವ್ರು ಟೇಬಲ್ನ ಬುಕ್ ಮಾಡ್ಯಾರ. ಹೋಗೋಣಂತ ಈಗ. ನೋಡೋಣ, ನಿಮ್ಗೆ ತೋರಿಸ್ತೇನಂತ. ಪಂಪ್ ಹೌಸ್ ಭಾರಿ ಐತಿ ನೋಡ್ರಿ. ಒಳಗೆ ಫುಲ್ ದೊಡ್ಡದು, ಭಾರಿ ಎಕ್ಸ್ಪೀರಿಯನ್ಸ್. ಆ್ಯಂಬಿಯನ್ಸ್ ಮಸ್ತ್ ಐತಿ. ಫುಡ್ ಕ್ವಾಲಿಟಿ ಈಸ್ ಆಸಮ್. ಹೇಳ್ಬೇಕಂದ್ರೆ ಎಲ್ಲನೂ ಚಲೋ ಐತೆ. ನಾವು ಸ್ವಲ್ಪ ಸ್ಟಾರ್ಟರ್ಸ್ ಆಮೇಲೆ ಮಾಕ್ಟೇಲ್ಸ್ ಎಲ್ಲ ಆರ್ಡ್ರ್ ಮಾಡಿ ಹೊರಗೆ ಕುಂತಿದ್ವಿ. ಹಿಂಗೆ ಆ್ಯಕ್ಚುಲಿ ಮ್ಯಾಲೆ ಕುಂದ್ರದ್ದು ಆಪ್ಷನ್ ಇತ್ತು, ಬಟ್ ಹಿಂಗೆ ಫ್ರೆಶ್ ಏರ್ ತೊಗೊಂತ ಹಿಂಗೆ ನಡಕ್ಕೆ ಕುಂದ್ರೋಣ ಇಲ್ಲಿ ಅಂತ ಹೇಳಿ ಕ್ಯಾಂಡಲ್ ಸೆಟಪ್ ಕತೆ ಅನಿಸ್ತೈತಲ್ಲ. ಸೊ ಇಲ್ಲೇ ಕುಂತೀವಿ ನೋಡ್ರಿ ನಾವು. ಭಾರಿ ಚಂದ ಐತಿ. ನೀವು ಒಮ್ಮೆ ಹೋಗಿ ಫುಡ್ ಟ್ರೈ ಮಾಡಿರಿ, ಅಲ್ಲಿದೆ ಟೇಸ್ಟಿ ಐತಿ. ಡಿನ್ನರ್ ಮಾಡಿದ್ವಿ ನೋಡ್ರಿ. ಆ್ಯಕ್ಚುಲಿ ಪಂಪ್ ಹೌಸ್ ಟೇಸ್ಟ್ ಚಲೋ ಐತಿ. ಕ್ವಾಂಟಿಟಿನೂ ಸಫಿಷಿಯಂಟ್ ಅನ್ನಿಸ್ತು ನಮಗಿಬ್ಬರಿಗೂ. ಸೊ ಟೇಸ್ಟ್ ವೈಸ್ ಎಲ್ಲ ಮಸ್ತ್ ಐತಿ. ಆಮೇಲೆ ಆ್ಯಂಬಿಯನ್ಸ್ ಅಂತ ಮಸ್ತ್ ಐತೆ. ಆಮೇಲೆ ಒಳಗೆ ಭಾಳ ದೊಡ್ಡದೈತೆ. ಅದು ಹೊರಗಿಂದ ಸಣ್ಣದೈತೆ ಅನ್ನಿಸ್ತೈತಿ, ಒಳಗೆ ಮಸ್ತ್ ದೊಡ್ಡದೈತೆ ನೋಡ್ರಿ. ಮ್ಯಾಲೂ ಕುಂದಿರ್ಬೋದು, ತೆಳಗೂ ಐತಿ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ಈಗ ಊಟ ಅದು ಮಾಡಿ ಲಾಂಗ್ ರೈಡ್ ಹೋಗೋಣಂತ ಹೊಂಟಿವಿ ನೋಡ್ರಿ. ಸೊ ಮಜಾ ಅನ್ನಿಸ್ತು. ಈ ವಿಡಿಯೋ ಮೋಸ್ಟ್ಲಿ ನಿಮಗೂ ಲೈಕ್ ಆಕೈತೆ ಅನ್ಕೋತೀನಿ. ನಾನು ಸರ್ಪ್ರೈಸ್ ಅದು ನೋಡಿರಲ್ಲ, ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಸೊ ಮನೆಗೆ ಹೋಗಿ ನಿಮಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೇನೆ ಅಂತ ಹೋಟೆಲ್ ಇರ್ತದೆ. ನಾವೀಗ ಒಂದು ರೌಂಡ್ ಲಾಂಗ್ ರೈಡ್ ಹೋಗಿ ಮನೆಗೆ ಬಂದ್ವಿ ನೋಡ್ರಿ. ಸೊ 12 o'clock ಆಯ್ತು. ಇನ್ನೇನು ಮಲ್ಕೋಬೇಕು. ಸೊ ಇವತ್ತಿನ ಎಕ್ಸ್ಪೀರಿಯನ್ಸ್ ಭಾಳ ಚಲೋ ಅನ್ನಿಸ್ತು. ಪಂಪ್ ಹೌಸ್ ನಾವು ಫಸ್ಟ್ ಟೈಮ್ ಹೋಗಿದ್ದು. ಆ್ಯಕ್ಚುಲಿ ನಾ ಫಸ್ಟ್ ಟೈಮ್ ಹೋಗಿದ್ದೆ.
ಬೇರೆ ಟ್ರೈ ಮಾಡಿರ್ತಿದ್ವಿ, ಬಟ್ ಪಂಪ್ ಹೌಸ್ನ ಟ್ರೈ ಮಾಡಿದ್ದಿಲ್ಲ. ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರೆ, ಸೊ ಇಲ್ಲಿ ಹೋಗೋಣ ಅಂತ ಅವರ ಝೊಮ್ಯಾಟೊ ಥ್ರೂ ಬುಕ್ ಮಾಡಿದ್ರು. ಸೊ ಡೈನಿಂಗ್ ಆಪ್ಷನ್ ಇರ್ತೈತೆ ಝೊಮ್ಯಾಟೊ ಒಳಗೆ, ಅದರಿಂದ ಮಾಡ್ಕೊಂಡು ಹೋಗಿ ಚಲೋ ಆಫರ್ಸ್ನೂ ಸಿಗ್ತೈತಿ. ಸೊ ಅದರಿಂದ ಬುಕ್ ಮಾಡ್ಕೊಂಡು ಹೋದ್ವಿ. ವೈಟ್ ಫೀಲ್ಡ್ ಒಳಗಿನ್ನೂ ಪಂಪ್ ಹೌಸ್ ನಮ್ಮ ಮನೆಗೆ ಭಾಳ ನಿಯರ್ ಅದ. ಸೊ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೋದ್ವಿ. ಚಲೋ ಎಕ್ಸ್ಪೀರಿಯನ್ಸ್ ಆಯ್ತು. ಫುಡ್ ಟೇಸ್ಟಿ ಇತ್ತು, ಆಮೇಲೆ ಕ್ವಾಂಟಿಟಿ ಎಲ್ಲ ಚಲೋ ಇತ್ತು. ಆಮೇಲೆ ಅಲ್ಲಿ ಸ್ಟಾಫ್ ಚಲೋ ಇತ್ತು. ಆಮೇಲೆ ಆ್ಯಂಬಿಯನ್ಸ್ ಅಂದರೂ ವಾವ್, ರಿಯಲಿ ಮಸ್ತ್ ಇತ್ತು. ಸೊ ಚಲೋ ಅನ್ನಿಸ್ತು ನೋಡ್ರಿ. ನೀವೇನಾರ ಅಲ್ಲಿ ಹೋಗಿದ್ರೇನ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಅಲ್ಲಿ ಹೇಳ್ರಿ ನಂಗೆ. ಸೊ ನೋಡ್ರಿ, ಎಕ್ಸೈಟ್ಮೆಂಟ್ ಅಂದ್ರೆ ಹಿಂಗಿರ್ತೈತಿ. ಚಲೋ ಅನ್ನಿಸ್ತು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್. ಈ ವಿಡಿಯೋ ನಿಮಗೆ ಸೇರೆ ತಂದ್ಕೊತೀನಿ. ನೀವು ನಿಮ್ಮ ಹಸ್ಬೆಂಡಿಗೆ ಆ್ಯನಿವರ್ಸರಿಗೆ ಆಯ್ತು, ಬರ್ಡೇಗೆ ಆಯ್ತು, ಹೆಂಗೆ ಸರ್ಪ್ರೈಸ್ ಕೊಡ್ತೀರಿ ಅನ್ನೋದು ಹೇಳ್ರಿ ನನಗೆ. ಈ ವಿಡಿಯೋ ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.